ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಸ್ಟ್ ಟೈಮ್ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ವಿತಿನ್ 2 ಮಂತ್ಸ್ ಒಳಗಡೆ ಈಗೇನು ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಅಂದರೆ ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕಾದಿರತಕ್ಕಂಥ ಸುಮಾರು 56,000ಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿ ಅಧಿಸೂಚನೆಯ ಪ್ರಕ್ರಿಯೆಗಳನ್ನು ವಿತಿನ್ 2 ಮಂತ್ಸಲ್ಲಿ ನಾವು ಅಫಿಷಿಯಲ್ ನೋಟಿಫಿಕೇಷನ್ ರೂಪದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಒಂದಷ್ಟು ಮಾಹಿತಿ ಬರ್ತಾ ಇದೆ. ಅಂದರೆ ಏನಕ್ಕೆ ಈ ಮಾಹಿತಿ ಅಂತಂದರೆ ದಟ್ ಈಸ್ ಈಗಾಗಲೇ ಪ್ರತಿ ಇಲಾಖೆ ಅಂಡರಲ್ಲಿ ಕಾದಿರತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ರೋಸ್ಟರ್ ಬಿಂದುವಿನ ಪ್ರಕ್ರಿಯೆ ಕೆಲಸಗಳು ಆರಂಭ ಆಗಿದೆ. ಯಾವಾಗ ರೋಸ್ಟರ್ ಬಿಂದುಗಳ ಪ್ರಕ್ರಿಯೆ ಕೆಲಸಗಳು ಆರಂಭ ಆಗುತ್ತೋ ಅವಾಗ ಏನಾಗುತ್ತೆ, ಅವರು ಇಮಿಡಿಯೇಟು ನೋಟಿಫಿಕೇಷನ್ಗೆ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಅವರು ಮಾಡಬೇಕಾಗತ್ತೆ. ಒಂದನ್ನು ಭಾಳ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಬೇಕು. 56,000 ಆಫ್ ರಿಕ್ರೂಟ್ಮೆಂಟ್ ಅಂತಂದರೆ ಇದರಲ್ಲಿ ದ ಹೈಯೆಸ್ಟ್ ನಂಬರ್ ಆಫ್ ಆಸ್ಪಿರೆಂಟ್ಸು ನನಗೆ ಗೊತ್ತಿರೋಂಗೆ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ನೇ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರೇ ಜಾಸ್ತಿ ಇರುವಂಥದ್ದು ಅನಿಸುತ್ತೆ. ಅಕಾರ್ಡಿಂಗ್ ಟು ಮೀ ಸಾಕಷ್ಟು ವರ್ಷಗಳ ಒಂದಷ್ಟು ಡೇಟಾ ಅಥವಾ ರೇಷಿಯೋಗಳನ್ನ ನೋಡ್ತಾ ಇದ್ದರೆ ಅವರೇ ಇರ್ತಾರೆ ಈಗ. ಆಮೇಲೆ ಇನ್ನೊಂದು, ಬೇರೆ ಬೇರೆ ಇಲಾಖೆಯ ಪರೀಕ್ಷೆಗಳನ್ನು ಬರೀತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆಯೂ ಕೂಡ ಒಂದು ಕಡೆ ಅವ್ರದ್ದು ಒಂದಷ್ಟು ಸಂಖ್ಯೆ ಇದ್ದಿರ್ತಿದೆ. ಹಾಗಾಗಿ ಈ ಒಂದು ಮೂಮೆಂಟಲ್ಲಿ ಈಗಾಗಲೇ ತುಂಬ ತಿಂಗಳುಗಳಿಂದ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಾ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅವರು ಒಂದಷ್ಟು ರಿವಿಷನ್ ಟೈಮ್ ಟೇಬಲ್ ಹಾಕ್ಕೊಂಡು ಅಥವಾ ಮತ್ತೆ ಎಲ್ಲವನ್ನು ರೀಕ್ಯಾಪ್ ಮಾಡಿಕೊಂಡು ಅವ್ರು ಓದಲಿಕ್ಕೆ ಅಡ್ವಾಂಟೇಜ್ ಆಗುತ್ತೆ. ಆದರೆ ಏನೂ ಓದಿಲ್ಲದೆ ನೋಟಿಫಿಕೇಷನ್ ಆಫ್ಟರ್ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಒಂದಷ್ಟು ಕಷ್ಟ ಅಂತ ಅನ್ನಿಸ್ಬೋದು ನಿಮಗೆ. ಹಾಗಾಗಿ ಬಟ್ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕೊಂಡ್ರೆ ಯಾವುದು ಕಷ್ಟ ಅಂತ ಅನಿಸಲ್ಲ. ಅದು ನೀವೇನು ಒಂದು ಟೈಮ್ ಟೇಬಲ್ ಹಾಕೋತೀರ ಆ ಟೈಮ್ ಟೇಬಲ್ಗೆ ಜಸ್ಟಿಸ್ ಪ್ರೊವೈಡ್ ನೀವು ಯಾವಾಗ ಮಾಡ್ತೀರೋ ಆವಾಗ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ನೀವು ಸಿಲೆಬಸನ್ನು ಕವರಪ್ ಮಾಡಿಕೊಂಡು ಅದನ್ನು ರಿವಿಷನ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ನಾನೇನಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ, ಈಗ ವಿತಿನ್ 10 ಡೇಸ್ ಅಥವಾ ವಿತಿನ್ 20 ಡೇಸ್ ಅಥವಾ ಮ್ಯಾಕ್ಸಿಮಮ್ ವಿತಿನ್ 1 ಮಂತಲ್ಲಿ ಒಂದು ನೋಟಿಫಿಕೇಷನ್ ಆಯಿತು ಅಂದರೆ ಅದು ನಿಮಗೆ ಗೊತ್ತಿರಬೇಕು. ಯಾವುದೇ ಒಂದು ಪರೀಕ್ಷೆಯ ಅಧಿಸೂಚನೆ ಆದಾಗಿಂದ ಹಿಡಿದು ನೀವು ಎಕ್ಸಾಮ್ ಬರೆಯೋ ತನಕ, ಅಂದರೆ ನಿಮ್ಮ ಹಾಲ್ ಟಿಕೆಟ್ ಜನ್ರೇಟ್ ಆಗಿ ಎಕ್ಸಾಮ್ ಬರೆಯೋ ತನಕ ಮ್ಯಾಕ್ಸಿಮಮ್ ಒಂದು ಟೈಮು ಬಿಟ್ವೀನ್ ಡ್ಯೂರೇಷನ್ ಎಷ್ಟು ಕೊಟ್ಟಿರ್ಬೋದು, 2 ತಿಂಗಳು 3 ತಿಂಗಳು, ಮ್ಯಾಕ್ಸಿಮಮ್ 3 ಮಂತ್ಸ್ ಅಂತ ಅಂದ್ಕೊಳ್ಳಿ ನೀವು. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಅವೆಲ್ಲವೂ ಕೂಡ. ಹಾಗಾಗಿ ದಯಮಾಡಿ ಈಗ ನೋಟಿಫಿಕೇಷನ್ ಆಗೋ ತನಕ ಒಂದಷ್ಟು ಸಮಯ ಅಂತ ಇರುತ್ತೆ ನಿಮಗೆ. ಯಾವ್ಯಾವ ಇಲಾಖೆಯ ಪರೀಕ್ಷೆಗಳನ್ನು ಯಾರ್ಯಾರು ಬರೀಬೇಕು, ಅದೇ ಇಲಾಖೆ ಎಕ್ಸಾಮ್ಸನ್ನು ತಗೊಂಡು ನಾವು ಸಕ್ಸಸ್ ಆಗಬೇಕು, ನಾವು ಅಲ್ಲೇ ಸೆಟಲ್ ಆಗಬೇಕು ಅಂತಕ್ಕಂಥ ಆ್ಯಂಬಿಷನ್ಸ್ ಅಥವಾ ಒಂದು ಗೋಲ್ ಯಾರಿಗೆ ಸೆಟ್ ಆಗಿದೆಯೋ ಈಗಾಗಲೇ ಅಂಥವರು ಒಂದು ಕ್ರಮಬದ್ಧವಾದ ಅಥವಾ ಒಂದು ವ್ಯವಸ್ಥಿತವಾದ ಅಧ್ಯಯನವನ್ನು ಚುರುಕಾಗಿ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡಬೇಕಾಗುತ್ತೆ ಈಗ. ಈ ಹಂತದಲ್ಲಿ ಇನ್ನೂ ತುಂಬ ಜನ ಕೇಳ್ಬೋದು, ಇನ್ನೂ ಏನು ಸರ್ ಇಲ್ಲಿ ಆಗುತ್ತೋ ಆಗಲ್ವೋ, ಇವರೇನು ಮಾಡ್ತಾರೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಇಲ್ಲ, ಅದು ರೋಸ್ಟರ್ ಪ್ರಕ್ರಿಯೆ 100% ಆರಂಭ ಮಾಡಿದ್ದಾರೆ ಈಗ. ಏಕೆಂದರೆ ಎಲ್ಲ ಟೈಮಲ್ಲಿ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ವಿ ಹ್ಯಾವ್ ಎ ಪೇಷನ್ಸ್, ತಾಳ್ಮೆ ಇರಲೇಬೇಕಾಗುತ್ತೆ. ಏನೂ ಮಾಡಲಿಕ್ಕಾಗಲ್ಲ. ಇಷ್ಟು ವರ್ಷಗಳ ಕಾಲ ಎಲ್ಲರೂ ವೆಯ್ಟ್ ಮಾಡಿಬಿಡ್ತಾರೆ ಪಾಪ. ಅದರಲ್ಲಂತೂ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ KPSCಯಿಂದ ಒಂದಷ್ಟು ಎಕ್ಸಾಮ್ಸ್ ಕಾಲ್ಫರ್ ಆಗಿರ್ಬೋದು. ಬಟ್ ಆದರೆ ಟೀಚರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ಸು ಮೇ ಬಿ ಸಾಕಷ್ಟು ವರ್ಷಗಳ ಗ್ಯಾಪ್ ನಂತರದಲ್ಲಿ ಇದು ಕಾಲ್ಫರ್ ಆಗುತ್ತೆ. ಇದು ಐ ಥಿಂಕ್ ಕಾಲಕ್ಕೆ ನಡೀತಕ್ಕಂಥ ಪರೀಕ್ಷೆ ಅಲ್ಲವೇ ಅಲ್ಲ. ಇದು ಮಾಡ್ಬೋದು, ಸರ್ಕಾರಗಳು ಮನಸ್ಸು ಮಾಡಿಬಿಟ್ರೆ ಸರ್ಕಾರಗಳಿಗೆ ಏನು ಅಷ್ಟು ದೊಡ್ಡ ಮಟ್ಟದ ಹೊರೆ ಅಲ್ಲ ಇದು. ಹಾಗಾಗಿ ಅವ್ರವ್ರದ್ದು ಏನೋ ಪ್ಲ್ಯಾನ್ಸ್ ಇರುತ್ತೆ ಅಧಿಕಾರವನ್ನು ಉಳಿಸ್ಕೊಳ್ಳಿಕ್ಕೆ, ಸ್ಥಿರವಾಗಿ ನಿಂತ್ಕೊಳ್ಳಿಕ್ಕೆ. ಹಾಗೆಲ್ಲ ಮಾಡ್ಬೋದು. ಆಸ್ಪಿರೆಂಟ್ಸ್ಗೆ ಅದರಿಂದ ಡಿಸಪಾಯಿಂಟ್ ಆಗುತ್ತೆ. ಏಜ್ ಹೋಗ್ತಾ ಇರ್ತಿದೆ. ಏಜ್ ಜಾಸ್ತಿ ಹೋರಾಟಗಳು ಅಲ್ಲಲ್ಲಿ ಪ್ರತಿಭಟನೆ ಆಯಿತು ಅಂತಂದರೆ ಏಜಿನ ರಿಲ್ಯಾಕ್ಸೇಷನ್ ಮಾಡಿ ಬಿಟ್ಬಿಡ್ತಾರೆ, ಅಲ್ಲಿಗೆ ಅವ್ರು ಬಾಯಿ ಮುಚ್ಚಿಸ್ಬಿಡ್ತಾರೆ. ಹಿಂಗೆಲ್ಲ ನಡೀತಾ ಇರ್ತಿದೆ ಇದು ಸ್ಟೇಟಲ್ಲಿ. ಹಾಗಾಗಿ ದಯಮಾಡಿ ಎಲ್ಲ ಟೈಮಲ್ಲೂ ನಾವು ಆಗೋದಿಲ್ಲ, ಸುಮ್ಮನೆ ಯಾಕೆ ಇವೆಲ್ಲ ಕೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋದೇನು ಬೇಡ. ದಯಮಾಡಿ ಯಾರು ಓದಿಲ್ವೋ, ಇನ್ನೂ ನಿಮ್ಮ ಅಧ್ಯಯನವನ್ನು ಸ್ಟಾರ್ಟ್ ಮಾಡಿಲ್ವೋ, ದಯಮಾಡಿ ನೀವು ಓದಲಿಕ್ಕೆ ಆರಂಭ ಮಾಡಲೇಬೇಕಾಗತ್ತೆ. ಸಮಯ ತುಂಬ ಕಡಿಮೆ ಇದೆ. ಯಾಕೆಂದರೆ ಏನಾದರೂ ಒಂದು ಸಲ ನೋಟಿಫಿಕೇಷನ್ ಆಯಿತು ಅಂತಂದರೆ ತುಂಬ ದೀರ್ಘಕಾಲ, ಮ್ಯಾಕ್ಸಿಮಮ್ ನಂಬರ್ ಆಫ್ ಮಂತ್ ಎಳ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಆಗಿರ್ತಕ್ಕಂಥ ಇಶ್ಯೂಸ್ ಏನಿದೆ, ಈಗ ಈ ಅಪೋಸಿಷನ್ ಲೀಡರ್ಗಳಾಗಿರ್ಬೋದು, ಅಪೋಸಿಷನ್ ಪಾರ್ಟಿಯವರಾಗಿರ್ಬೋದು, ಶಿಕ್ಷಣ ತಜ್ಞರಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಆಸ್ಪಿರೆಂಟ್ಸ್ ಆಗಿರ್ಬೋದು, ಎಲ್ಲರಿಂದ ಐ ಥಿಂಕ್ ವ್ಯಾಪಕವಾಗಿ ಟೀಕೆ ವ್ಯಕ್ತವಾಗಿದೆ ಈಗ ಗೌರ್ಮೆಂಟ್ ಮೇಲೆ. ಹಾಗಾಗಿ ಇನ್ನು ಯಾವುದೇ ಕಾರಣಕ್ಕೂ ಡಿಲೇ ಮಾಡ್ತಾ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವರು. ಈ ಲೆವೆಲ್ಗೆ ಟೀಕೆಗಳು ಅಥವಾ ಕ್ರಿಟಿಸಮ್ಸು, ವ್ಯಾಪಕವಾದಂಥ ವಿರೋಧಗಳು ವ್ಯಕ್ತವಾದಾಗ ಇನ್ನು ಮತ್ತೆ ಅವ್ರು ಡಿಲೇ ಮಾಡ್ತಾ ಕೂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಕಾರ್ಡಿಂಗ್ ಟು ಮಿ. ಹಾಗಾಗಿ ದಯಮಾಡಿ ಯಾವ್ಯಾವ ಇಲಾಖೆ ನೋಟಿಫಿಕೇಷನ್ ಆಗುತ್ತೆ ಅಂತ ಕನ್ಫರ್ಮ್ ಇಲ್ಲ, ಅದು ಬರುತ್ತೆ. ಅದು ಈಗ ಟೆಂಟೇಟಿವ್ ಡೇಟ್ಸ್ ಅಂದ್ಬಿಟ್ಟು ಅವ್ರು ಕೊಡ್ಬೋದು ಇಲಾಖೆಯಿಂದನೇ, ಯಾವ್ಯಾವ ಇಲಾಖೆಗಳದ್ದಾಗುತ್ತೆ ಅಂತ ಅಂದ್ಬಿಟ್ಟು. ಆದ್ರಂತೂ ನಿಮಗೆ 5 ಮಂತ್ಸು 6 ಮಂತ್ಸು 4 ಮಂತ್ಸ್ ಟೈಮ್ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ಅಧಿಸೂಚನೆ ಆದಾಗಿಂದ ಹಿಡಿದು ಟಿಲ್ ನೀವು ಎಕ್ಸಾಮ್ ಬರೋ ತನಕ ಮ್ಯಾಕ್ಸಿಮಮ್ 2.5 3 ತಿಂಗಳು ಟೈಮ್ ಇರ್ಬೋದು. 90 to 100 ಡೇಸ್, ದಟ್ ಈಸ್ ಅದು ಗೊತ್ತಿರಲಿ. ಅದಕ್ಕೋಸ್ಕರನೇ ಹೇಳಿದ್ದೀನಿ ನಾನು ಈ ವಿಡಿಯೋ ಮುಖಾಂತರವಾಗಿ. ಹಾಗಾಗಿ ಆಗಲ್ಲ ಬಿಡಿ, ಯಾಕೆ ಹೇಳ್ತಾರೆ, ಏನು ಕತೆ, ಹಾಗೆ ಹೀಗೆ ಹಂಗೆಲ್ಲ ದಯವಿಟ್ಟು ಬೇಡ. ಈಗಲಿಂದಾನೇ ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಮ ಅಧ್ಯಯನವನ್ನು
ಆರಂಭ ಮಾಡಲಿಕ್ಕೆ ಸಿದ್ಧರಾಗಿ, ಆಯಿತಾ. ಸೊ ಗೊತ್ತಾಗುತ್ತೆ ವಿತಿನ್ ಫ್ಯೂ ಡೇಸಲ್ಲಿ ಯಾವ್ಯಾವ ಇಲಾಖೆ ನೋಟಿಫಿಕೇಷನ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಗೊತ್ತಾದ ತಕ್ಷಣ ಹಂತ ಹಂತವಾಗಿ ಖಂಡಿತವಾಗ್ಲೂ ಎಲ್ಲವನ್ನು ಹೇಳೋ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಆಗುತ್ತೆ, ನಮ್ಮ ವಾಹಿನಿ ಕಡೆಯಿಂದಾಗಿ. ದಯಮಾಡಿ ಓದೋ ಪ್ರಯತ್ನ ಮಾಡಿ. ಸೊ ರೋಸ್ಟರ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅವರು. ಅದು ಸ್ಟಾರ್ಟ್ ಆಯಿತು ಅಂತಂದರೆ ಇಮಿಡಿಯೇಟ್ ನೋಟಿಫಿಕೇಷನ್ ಮಾಡಲೇಬೇಕಾಗುತ್ತೆ, ಡಿಲೇ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಸೊ ಮ್ಯಾಕ್ಸಿಮಮ್ ವಿತಿನ್ 2 ಮಂತ್ಸಲ್ಲಿ ಒಂದಷ್ಟು ಇಲಾಖೆಗಳ ಅಧಿಸೂಚನೆ ಹಂತ ಆಗುತ್ತೆ. ಸೊ ನೀವು ಮೊನ್ನೆ ನೋಡಿರ್ಬೋದು, CM ಸಿದ್ದರಾಮಯ್ಯವರು ಕೂಡ ಒಂದು ಡಿಕ್ಲೇರ್ ಮಾಡಿದರು. ಏನಂದರೆ ಈಗಾಗಲೇ ನಾವು ಎಲ್ಲ ಇಲಾಖೆಯಲ್ಲಿ ಅಂಡರಲ್ಲಿ ಬರ್ತಕ್ಕಂಥ ಕಾರ್ಯದರ್ಶಿಗಳಿಗೆ ಹೇಳಿದ್ದೀವಿ, ಅಂದರೆ ಆಯಾ ಇಲಾಖೆಗಳ ಜವಾಬ್ದಾರಿಯನ್ನು ತಗೊಂಡು ನೇಮಕಾತಿ ಅಧಿಸೂಚನೆಯನ್ನು ಮಾಡಿ ಆ ಎಲ್ಲ ಪ್ರಕ್ರಿಯೆಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಒಂದು ಗುರುತರವಾದ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇನ್ ಕೇಸ್ ಅವರೇನಾದರೂ ಡಿಲೇ ಮಾಡಿದ್ರೆ, ಬೇರೆ ಇಶ್ಯೂಸ್ ಕ್ರಿಯೇಟ್ ಮಾಡಿದ್ರೆ ನೇರವಾಗಿ ನಾವು ಅವರನ್ನೇ ಹೊಣೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಈಗ. ಹಾಗಾಗಿ ಎಲ್ಲವೂ ಕೂಡ ಸೀರಿಯಸ್ಸಾಗಿ ಆಗ್ತಾಯಿದೆ. ಸೊ ಎಲ್ಲ ಟೈಮಲ್ಲೂ ನಾವು ಅದನ್ನು ಹಗುರವಾಗಿ ತಗೊಂಡು ಡಿಸ್ಕಸ್ ಮಾಡೋದಾಗಲಿ ಮಾತಾಡಲಿಕ್ಕಾಗಲ್ಲ. ದಯಮಾಡಿ ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಒಂದು ಒಳ್ಳೆ ಟೈಮ್ ಟೇಬಲ್ ಹಾಕ್ಕೊಂಡು ನಿಮ್ಮ ಅಧ್ಯಯನವನ್ನು ಆರಂಭಿಸಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಯಾರ್ಯಾರು ಯಾವ್ಯಾವ ಇಲಾಖೆ ಎಕ್ಸಾಮ್ಸ್ ತಗೊಂಡು ಸಕ್ಸಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ನಮ್ಮ ವಾಹಿನಿ ಕಡೆಯಿಂದ ನಿಮಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ವಾಚ್ ಮಾಡ್ತಾಯಿದ್ರಿ. ಅಪ್ಕಮಿಂಗ್ ಅಪ್ಡೇಟ್ಸ್ ಬಂತು ಅಂತಂದರೆ ಇಮಿಡಿಯೇಟ್ ಅದ್ರ ಬಗ್ಗೆ ಮಾಹಿತಿನ ನಾನು ಕೊಟ್ಟೇ ಕೊಡ್ತೀನಿ. ಥ್ಯಾಂಕ್ಸ್ ಅಗೇನ್.